ಇದೇನಗಿ ಯಾವಾಗಲೂ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತ್ಕೋತಿಯಲ್ಲ, ಬೇರೆ ಬಟ್ಟೆ ಕೂಡ ಸೀರೆಗೆ ಉಟ್ಕೊಳ್ಳೋದೇನಗಿ ನೀನು? ಮದುವೆ ಎಣ್ಣೆ ಹಿಂಗೆ ಸೀರೆ ಉಟ್ಕೊಂಡು ನಿಂತ್ಕೊಂಡು ಏನು ಚಂದವ? ಹಾಂ, ಏನು ಚಂದ? ಹೋಗು ಸೀರೆಗೆ ಉಟ್ಕೋ. ನಾಷ್ಟ ಏನು ಮಾಡಿ, ನಾಷ್ಟಕ್ಕೆ ಏನು ಮಾಡಿಯವ? ಅತ್ತೆ ಅತ್ತೆ, ಮೊದಲನೇದಾಗಿ ನನ್ನ ಹತ್ರ ಸ್ಯಾರೀಸ್ ಇಲ್ಲ, ಅದಕ್ಕೋಸ್ಕರ ನಾನು ಪ್ಯಾಂಟ್ ಶರ್ಟ್ ಹಾಕೋತಾ ಇದ್ದೀನಿ. ಆಮೇಲೆ ನಾಷ್ಟ ನೀವು ಏನು ಹೇಳ್ತೀರೋ ಅದನ್ನೇ ನಾನು ಮಾಡ್ತೀನಿ. ಹೇಳಿ ಅತ್ತೆ, ಏನು ನಾಷ್ಟ ಮಾಡಲಿ? ಬೇಗ ಹೇಳಿ, ಮಾಡ್ತೀನಿ. ಚಟಾಪಟ್ ಚಟಾಪಟ್ ಅಂತ ಮಾಡಿಟ್ಬಿಡ್ತೀನಿ. ಅಯ್ಯೋ ಏನು ಮಾಡಿಯೋ ಕಣವ ನೀವೇ. ಅಯ್ಯೋ ತಾಯಿ ನಮ್ಮವ್ವ. ಸರಿ, ಚಪಾತಿ ಇಟ್ಟಿರ್ಬೇಕು, ಚಪಾತಿ ಇಟ್ಟು ಕಲ್ಸ್ಕೊಂಡು ನೀರು ಪಲ್ಯ ಏನಾರು ಮಾಡ್ಕೊ. ಹೋಗಿ ಅತ್ತೆ, ಚಪಾತಿ ಯಾರು ತಿಂತಾರೆ? ಬೋರಿಂಗ್ ಚಪಾತಿ. ಬೇರೆ ಏನಾದರೂ ಹೇಳಿ ಅತ್ತೆ, ಈಸಿಯಾಗಿರ್ಬೇಕು, ಬೇಗ ಆಗ್ಬಿಡ್ಬೇಕು, ಆ ಥರ ಏನಾದರೂ ಹೇಳ್ಕೊಡಿ. ಆಯಿತು, ಹುಣ್ಸೆಹಣ್ಣು ಹಾಕೊಂಡು ಪುಳಿಯೋಗರೆ ಗೊಜ್ಜು ಮಾಡ್ಕೋಬೇಕು, ಪುಳಿಯೋಗರೆ ಗೊಜ್ಜು ಮಾಡಿ ಅನ್ನ ಮಾಡ್ಕೋಬೇಕು. ಅಯ್ಯೋ ಹೋಗಿ ಅತ್ತೆ, ಪುಳಿಯೋಗರೆ ಗೊಜ್ಜು ಯಾರು ತಿಂತಾರೆ? ಹುಳಿ 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 ಬೇಡಪ್ಪ. ಆಯಿತು, ಆ ಸೊಪ್ಪು ಬಂದು ಕೊಟ್ಟನು, ಬೇಳೆ ಹಾಕು, ಉಪ್ಸಾರು ಮಾಡ್ಬಿಟ್ಟು ನೆಸ ಮುದ್ದೆ ಮಾಡ್ಕೊಳ್ಳೋಣ ಅತ್ತೆ. ಬೆಳಗ್ಗೆ ಮುದ್ದೆ ಯಾರು ತಿಂತಾರತ್ತೆ? ಬೋರಿಂಗ. ಮತ್ತೆ ಇನ್ನೇನು ಮಾಡಿಯೇ? ನೀನೇ ಹೇಳ ಏನು ಮಾಡಿ ಅಂತ. ನೂಡಲ್ಸ್ ಮಾಡ್ಲಾ ಅತ್ತೆ? ನೂಡಲ್ಸ್ ಅಂದ್ರೇನು? ಅದು ಹೆಂಗಿದತ್ತು? ಅದು ಮೊನ್ನೆ ಮ್ಯಾಗಿ ಮಾಡಿದ್ನಲ್ಲ ಅತ್ತೆ, ಅದಕ್ಕಿಂತ ಚೆನ್ನಾಗಿರುತ್ತೆ. ಯವ್ವ ತಾಯಿ, ನಿನಗೇನು ಬೇಕು ಅಷ್ಟು ಮಾತ್ರ ನೀನು ಮಾಡ್ಕೊ. ನನಗೆ, ನನ್ನ ಗಂಡನಿಗೆ, ನನ್ನ ಮಗನಿಗೆ ನಾನೇ ಅಡುಗೆ ಮಾಡ್ತೀನಿ. ನೀನು ಮಾಡಿರೋದು ತಿಂದು ನಾನು ಹಾಸ್ಪಿಟ್ಲಿಗೆ ಹೋಗಿ ಬೇದಿಯಾಗಿ ಅನ್ಭೋಗ್ಸೋಕ್ಕಾಗಲ್ಲ ಕಣವ. ನಿನ್ನ ದಮ್ಮಯ್ಯ ನಮಗೆ ಬೇಡ ಕಣವ, ನಿನ್ಗೆ ಏನು ಬೇಕು ನೀನು ಮಾಡ್ಕೊ. ಆಯಿತು ಬಿಡಿಯತ್ತೆ, ನಾನೊಬ್ಬಳಿಗೆ ನೂಡಲ್ಸ್ ಮಾಡ್ಕೊತೀನಿ, ನಿಮಗೆಲ್ಲ ಅದೇನು ಬೇಕು ನೀವೇ ಮಾಡ್ಕೊಳ್ಳಿ. ಸೊಸೆ ತಂದ್ರು ಅಡುಗೆ ಮಾಡ್ಕೊಳ್ಳೋ ತಪ್ಪಲಿವಲ್ಲ ನನಗೆ ಕಂತ್ರಿ. ಅಲ್ಲ ಅತ್ತೆ, ನಾನು ಮಾಡಿದ್ದು ತಿನ್ನಲ್ಲ ಅಂದಮೇಲೆ ನೀವೇ ಮಾಡ್ಕೋಬೇಕು, ನಾನೇನು ಮಾಡೋಕ್ಕಾಗತ್ತೆ? ಸರಿ ಆಯ್ತು, ಹಾಳಾಗೋಗು, ನಾನೇ ಮಾಡ್ತೀನಿ, ಇನ್ನೇನು ಮಾಡೋಣ. ನನ್ನ ಹಣೆ ಬರ ಚೆನ್ನಾಗಿಲ್ಲ, ಸೊಸೆ ಬಂದು ಅಡುಗೆ ಮಾಡ್ಕೊಳ್ಳೋ ತಪ್ಪಿಲ್ಲ ನನಗೆ. ನಾನು ನನ್ನ ಗಂಡ ಇಬ್ಬರೇ ಇದ್ದಾಗ ಅವ್ರ ಮನೆ ಸಾರು ಇಟ್ಕೊಂಡೆ ಕಾಲ ಕಳೆದ್ಬಿಡ್ತಿದ್ದೆ. ಇವಾಗ 4 ಜನ ಇದ್ದೀವಿ, ಯಾರಾದ್ರೂ ಮನೆಗೆ ಹೋದ್ರೆ ಇಷ್ಟೇ ಸಾರು ಕೊಡ್ತಾರೆ, ಎಲ್ಲಿ ಮಾಡೋಕ್ಕಾದತ್ತು ಮಟ್ಟಕ್ಕಾದತ್ತು. ಎಲ್ಲ ನನ್ನ ಮಗನೇದ ಮಾಡಿ ನಿಲ್ಲಿಸ್ಬಿಟ್ಟ ನನಗೆ, ನೀವು ಕರ್ಕೊಂಬಂದ್ಬಿಟ್ಟು. ಏ ಲತಾ ಲತಾ, ಎಲ್ಲಾಯ್ತದಿ ಬಾರೇ. ಯಾಕೆ ಸರ್ದಕ್ಕ ಕೂಗ್ದಲ್ಲ, ಏನು ಬೇಕು? ನಿನ್ನ ಕಣ್ಗೇನಾಯ್ತಮ್ಮಿ ಹಿಂಗಾಗದಲ್ಲ? ಯಾಕಮ್ಮಿ ಏನಾಯ್ತಗಿ ಕಣ್ಗೆ? ಅಯ್ಯೋ ಯಕ್ಕ, ಅದೊಂದು ಕತೆ ಅಲ್ಲ ಕಣಕ್ಕ. ಅದ್ನಿ ತಿಮ್ಮಜ್ಜಿ ಕೋಳಿ ನಮ್ಮ ಮನೆ ತಕ್ಕ ಬಂದಿತ್ತು, ಅದೇ ನಮ್ಮ ಕೋಳಿ ಅಂದ್ಬಿಟ್ಟು ಕುಯ್ಕೊಂಡು ತಿಂದಿದ್ಕೆಯ ದುಡ್ಡು ಕೊಡು, ನಾನೇ ಕಳ್ಳಿ ಕದ್ದುಬಿಟ್ಟಿದ್ದೀನಿ ಅಂದ್ಬಿಟ್ಟು ಇಟ್ಕೊಂಡು ಹಿಂಗೆಲ್ಲ ಹೊಡೆದು ಕಣ್ಣಲ್ಲಿ ವಾಟೆ ಎಲ್ಲ ಹಿಂಗೆ ಇದು ಮಾಡೋಳಲ್ಲಕ್ಕ. ಏನಕ್ಕ ಯಾರು ಹೇಳೋರು ಕೇಳೋರಿಲ್ಲ ಅನ್ನಂಗೆ ಮಾಡ್ಕೊಂಡವಳ ತಿಮ್ಮಜ್ಜಿ. ಅಯ್ಯೋ ಕಾಣ್ತಿಲ್ಲ ಅವಡಿ, ನೀನು ಯಾಕಾಗಿ ಅವಳ ಕೋಳಿ ಮುರ್ಕೊಂಡು ತಿನ್ನೋಕ್ಕೋಗಿದೆ? ನೀನು ಗತಿ ಇರಲಿಲ್ಲ, ನಿಮ್ಮನೇಲೆ ಕೋಳಿ ಬೇಜಾನವಲ್ಗಿ? ಅದೇ ಕಣ್ಸತ್ತಕ್ಕ, ನಮ್ಮ ಕೋಳಿ ಇದ್ವಲ್ಲ, ನಮ್ಮ ಕೋಳಿ ಒಳಗೆ ಬಂದ್ಬಿಟ್ಟಿತ್ತು. ನನಗೆ ಅವ್ರ ಕೋಳಿ ಯಾವುದು ನಮ್ಮ ಕೋಳಿ ಯಾವುದು ಅಂತ ಗೊತ್ತೇ ಆಗಲಿಲ್ಲ, ಕುಯ್ಕೊಬಿಟ್ಟಿದ್ದೆ. ಅಯ್ಯೋ ನೀನು ಸರಿ ತಗೋ, ಹೇಳು ಕೆಲಸ ಮಾಡಾರೆ ಯಾರು ಸುಮ್ಮನಿದ್ದಾರೆ ಹಿಂಗೆ ಮಾಡಿದ್ರೆ ಊರೊಳಗೆ? ಅಕ್ಕ, ಕೋಳಿನ ಕಬಾಬ್ ಮಾಡಿದ್ರು, ಬಿರಿಯಾನಿ ಮಾಡಿದ್ರು, ಸಾಂಬಾರು ಮಾಡಿದ್ರು, ಇಲ್ಲ KFC ಮಾಡ್ತಾರಲ್ಲ ಚಿಕನ್ ಲೆಗ್ ಪೀಸ್ನೆಲ್ಲ ಆ ಥರ ಮಾಡಿದ್ರು ಅಕ್ಕ. ಸಾಂಬಾರು ಚೆನ್ನಾಗಿರಲ್ಲ ಅಕ್ಕ, ನೀವು ನೆಕ್ಸ್ಟ್ ಟೈಮಿಂದ ಬಿರಿಯಾನಿ ಮಾಡಿ ಕಬಾಬ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಅಕ್ಕ. ಸರಿ ಕಣವ, ಆಯಿತು. ಇನ್ನೊಂದ್ಸರಿ ಯಾರ್ದಾರ ಕೋಳಿ ನಮ್ಮ ಮನೆ ತಕ್ಕ ಬಂದು ನಾನು ಮುರ್ಕೊಂಡ್ರೆ ನಿನ್ನ ಕರಿತೀನಿ, ನೀನೇ ಬಂದು ಮಾಡ್ಕೊಡವ. ಆಯ್ತಕ್ಕ, ಮಾಡ್ಕೊಡ್ತೀನಿ. ಎಲ್ಲ ಇಲ್ಲೇ ಇದ್ದೀರವ, ಏನು ಮಾಡ್ತಾ ಇದ್ದೀರವ ಎಲ್ಲರೂ? ಓ ಲಕ್ಷ್ಮಿ ಬಾರೇ, ಏನೇ ಹೊತ್ತನಂತೆ ಬಂದೆ, ಇವೇನಾಗಿ ಸೀರೆ ಬೇರೆ ಇಟ್ಕೊ ಬಂದಿದ್ದೆ? ಅದೇ ಕಣ್ಸತ್ತಕ್ಕ, ಹೊಸ್ದಾಗಿ 2 ಸೀರೆ ತಗೊಂಡು ಎಂಬ್ರಾಯ್ಡ್ರಿ ಬ್ಲೌಸ್ ಮಾಡಿಸಿದ್ದೆ, ಎಂಬ್ರಾಯ್ಡ್ರಿ ಬ್ಲೌಸು ಅದು ಮಾಡಿಸ್ಕೊ ಬಂದಿದೆ, ಅದಕ್ಕೆ ನಿನಗೆ ತೋರ್ಸೋಣ ಅಂತ ತಗೊಬಂದೆ ಕಣಕ್ಕ. ಲತಾನು ಇಲ್ಲೇ ಅವಳೆ, ಲತಾನು ಇಲ್ಲ ರಥರ ಮಂತಕ್ಕೆ ಹೋಗ್ಬೇಕಾಗೈತೆ, ಅವಳು ಹೆಂಗೂ ಇಲ್ಲೇ ನೋಡ್ಕೊತಾಳೆ. ಹೆಂಗಿದ್ದಾವೆ ನೋಡ್ರಿ ಬ್ಲೌಸು ನನ್ನವು. ಎಲ್ಲೂ ಅಲಿಸ್ತೆ, ಎಷ್ಟು ಕೊಟ್ಟಾಗಿ? ಅಕ್ಕ ಸಿಟಿಲಿ ಹೊಲಿಸ್ತೆ ಕಣಕ್ಕ, ಸಿಟಿಲಿ. ಇಲ್ಲಿ ನಮ್ಮೂರಲ್ಲಿ ಯಾರು ಹೊಲಿಯಲ್ಲ ಹಿಂಗೆ ಬ್ಲೌಸ್, ಹಿಂಗೆ ಹೊಲಿಯಲ್ಲ ಯಾರೂ. ಸಿಟಿಲಿ ಹೊಲಿಸ್ತೆ. 5,000 ಆಯಿತು ಕಣಕ್ಕ ಒಂದೊಂದು ಬ್ಲೌಸ್ಗೆ. ಅದು ನಮ್ಮ ಅಣ್ಣನ ಮಗನ ಮದುವೆ ಇದೆ, ಅದಕ್ಕೆ ಅಂತ ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿವ್ನಿ. ನೋಡು ಹೆಂಗಿದ್ದಾವು ಬ್ಲೌಸು, ಹಂಗೆ ಮುಟ್ಟು ನೋಡ್ಕೊ ಇಲ್ಲಿ ಹೆಂಗಿದ್ದಾವೆ ನೋಡು, ಬೇಕಾರೆ ನೋಡಿದ್ರೆ ಗೊತ್ತಾಗ್ತದಂತಾಗು. ಚೆನ್ನಾಗಿ ಹೊಲಿಸಿದಿ. ಇವಾಗ 5,000 ಕೊಟ್ಟು ಬ್ಲೌಸ್ ಹೊಲಿಸ್ಕೊಂಡ? 1 ಗ್ರಾಮ್ ಚಿನ್ನ ಬಂದಿರೋದಲ್ಲೇ ಬ್ಲೌಸ್ ಹೊಲಿಸಿದ್ದೀನಿ ಅದರಲ್ಲಿ. ಅಕ್ಕ ಇವಾಗಿನ ಡೇಟಲ್ಲಿ ಚಿನ್ನ ಬಂದದೇನಕ್ಕ? ತಗೋ ಬ್ಲೌಸ್, ಇವಾಗೆಲ್ಲ ಹಿಂಗೆ ಕಣಕ್ಕ ಬ್ಲೌಸ್ ಹೊಲಿಸೋದು ಪೇಟೆ ಕಡೆ. ಪ್ಯಾಟರ್ನೆಲ್ಲ ಇಂಥದ್ದೇ ಬ್ಲೌಸು. ನನ್ನ ತಂಗಿ ನೀನು ಹಿಂಗೆ ಹೊಲಿಸ್ಕೋಬೇಕು ಕಣಕ್ಕ ಅಂತ ಹೇಳಿ ಹೊಲಿಸಿರೋದೆ ಕಣಕ್ಕ. ನಮ್ಮ ಅಣ್ಣನೂ 5,000 ರೂಪಾಯಿ ರೇಷ್ಮೆ ಸೀರೆ ತಾನೆ, ನನಗೂ ನನ್ನ ತಂಗಿಗೂ
ಅದಕ್ಕೆ 5,000 ರೂಪಾಯಿ ರೇಷ್ಮೆ ಸೀರೆ ಅಲ್ವಾ ಅಂತ ಅಂದ್ಬಿಟ್ಟು ಕಾಸ್ಟ್ಲಿಯಾಗಿ ಎಂಬ್ರಾಯ್ಡಿಂಗ್ ಮಾಡಿಸ್ಕೊಂಡಿದ್ದೀನಿ. ನಮ್ಮ ಅತ್ತೆಗೆ ಏನು ಗೊತ್ತಿಲ್ಲ ಬಿಡಿ ಅಕ್ಕ. ಇವಾಗೆಲ್ಲ ಸಿಟಿಲೆಲ್ಲ ಈ ಥರದ್ದೇ ವೇರ್ ಮಾಡೋದು ಬ್ಲೌಸ್ ಕಾಸ್ಟ್ಲಿದು. ನನ್ನ ಹತ್ರನೂ ಈ ಥರದ್ದೆಲ್ಲ ಸ್ಯಾರೀಸ್ ಇದೆ ಮತ್ತು ಈ ಥರ ಬ್ಲೌಸ್ ಎಲ್ಲ ಒಂದು ಇದೆ. ಅದೆಲ್ಲ ನಮ್ಮ ಮನೇಲಿ ಇದೆ, ನಾನು ತೊಗೊಂಬರ್ಬೇಕು. ನಮ್ಮ ಅಮ್ಮಂಗೆ ಕಾಲ್ ಮಾಡ್ತೀನಿ, ಅವಾಗ ನಾನು ನಿಮಗೂ ತೋರಿಸ್ತೀನಿ. ನನ್ನ ಹತ್ರನೂ ಇದೇ ಥರ ಬ್ಲೌಸಸ್ ಎಲ್ಲ ಕಾಸ್ಟ್ಲಿ ಎಂಬ್ರಾಯ್ಡಿಂಗ್ ಮಾಡಿಸಿರೋ ಬ್ಲೌಸಸ್ ಎಲ್ಲ ಇದೆ ಅಕ್ಕ ನನ್ನ ಹತ್ರ. ಅಯ್ಯೋ ಬಿಲಾಲಿ ನಿಂತ್ಕೋ ಸುಮ್ಮನೆ, ಯಾಕೆ ಆಟ ಆಡಿ ಅಲ್ಲ. ಬಂದಿತ್ತಂದ್ರೆ ಪ್ಯಾಂಟ್ ಶರ್ಟ್ ಹಾಕೊಂಡು ನಿಂತವಳೆ, ಇಂಥ ಸೀರೆ ಇದ್ದಾವಂತ ಇಂಥ ಸೀರೆ ಯಾರು ಕಾಣದು. ಓಹೋ ಓಡ್ ಬಂದವಳು ಸೀರೆ ತರಕಾಯ್ತಿರ್ಲಿವೇನೇನಕ್ಕ, ಬಂದಿತ್ತಂದ್ರೆ ಪ್ಯಾಂಟ್ ಹಾಕೊಂಡು ನಿಂತ್ವಳೆ. ಅಯ್ಯೋ ನಿಮ್ಮ ಜಗಳ ನಿಲ್ಸ್ರಕ್ಕ, ಸೀರೆ ನೋಡ್ರಕ್ಕ. ನೀವು ಸೀರೆನೂ ಬ್ಲೌಸ್ನು ಹೆಂಗದೆ ಅಂತ ಹೇಳ್ರಕ್ಕ. ನೀವೇನು ಜಗಳ ಆಡ್ಕೊಂಡು ನಿಂತಿದ್ದೀರಲ್ಲ. ಲತಾ ಯಾಕೆ ನನ್ನ ಬ್ಲೌಸ್ ನೋಡಿ ಏನು ಹೇಳವಲ್ಲೇ ನೀನು? ಏನು ಅಂತ ಹೇಳೋಣಕ್ಕ, ನಂದೇ ಒಂದು ಕಣ್ಣು ಕಾಣವಲ್ದು. ನೆನ್ನೆ ಆ ತಿಮ್ಮಜ್ಜಿ ಮಾಡಿದ ಕೆಲಸಕ್ಕೆ ಮುಂದೊಂದು ಕಣ್ಣೇ ಕಾಣಿಸ್ತಲ್ಲ ಕಣಕ್ಕ. ಒಂದು ಕಣ್ಣಲ್ಲೇ ನೋಡಿ ಹೇಳ್ಬೇಕು. ಚೆನ್ನಾಗದೆ ಕಣಕ್ಕ ಬ್ಲೌಸು. ನಾನು ಅಂತ ನಮ್ಮ ತಂಗಿ ಮದುವೆಯಲ್ಲಿ ಇಂಥದ್ದೇ ಒಂದು ಹೊಲಿಸ್ಕೊಂಡಿದ್ದೆ, ಅದು ಇಷ್ಟೊಂಥರ ಗ್ರ್ಯಾಂಡಾಗಿ ಹೊಲಿಸ್ಕೊಂಡಿರಲಿಲ್ಲ. ಹೌದು ಲಕ್ಷ್ಮೀದು ಅಕ್ಕ, ನೀವು ಸ್ವಲ್ಪ ಗ್ರ್ಯಾಂಡಾಗಿ ಹೊಲಿಸ್ಬಿಟ್ಟಿದ್ದೀರಾ. ಇದೆಲ್ಲ ಬ್ರೈಡಲ್ ಯೂಸ್ ಮಾಡೋ ಥರ ಇದೆ ಬ್ಲೌಸಸ್. ಯಾರು ಯೂಸ್ ಮಾಡೋ ಥರ ಅದೇ? ಬ್ರಾಡಲ್ಲ ಅದ್ಯಾರು? ಅಯ್ಯೋ ಬ್ರೈಡಲ್ ಅಂದರೆ ಮದುವೆ ಹೆಣ್ಣು ಯೂಸ್ ಮಾಡ್ತಾರಲ್ಲ ಗ್ರ್ಯಾಂಡಾಗಿ, ಆ ಥರ ಇದೆ ಅಂತ ಹೇಳಿದೆ. ನಾನು ಒಂಥರ ಮದುವೆ ಹೆಣ್ಣಿದ್ದಂಗೆ ಕಣ್ ತಗೊಳವ. ನನಗೇನು ಏಜ್ ಆಗಿದ್ದದು, ಇವಾಗ್ಲೂ ಮದುವೆ ಆಯ್ತೀನಿ ಅಂದರೆ ಕ್ಯೂ ನಿಂತ್ಕೋತಾರೆ. ಆಹಾ ಬಿತ್ರಿ, ಇವಾಗ ಸೀರೆನಂಗೆ ಡೈವರ್ಸ್ ಕೊಟ್ಬಿಟ್ಟು ಮದುವೆ ಆಗಿ ನಿಂತ್ಕೋತಾಳೆ. ಅಲ್ಲ ಕಣಕ್ಕ, ಹೇಳಿದ್ದು ಚೆನ್ನಾಗಿಲ್ವೇ ಬ್ಲೌಸು? ನೋಡು ಹೆಂಗಿದ್ದವು ಸೀರೆ ನೋಡಕ್ಕ. ಇದು ನೀಲಿದ್ದು ಅಷ್ಟದು ನಮ್ಮ ಅಣ್ಣ ಕೊಡಿಸಿದ್ದು, ಇದು ನಾನೇ ತಗೊಂಡಿದ್ದು. ಎಷ್ಟು ಕೊಟ್ಟು ತಗೊಂಡೆ ಸೀರೆಗೆ? ಅಯ್ಯೋ ಅಕ್ಕ, ನಾನು ತಗೊಂಡಿದ್ದು 12,000 ರೂಪಾಯಿ ಕಣಕ್ಕ ರೇಷ್ಮೆ ಸೀರೆ. ಇದು ನಮ್ಮ ಅಣ್ಣ ಕೊಡಿಸಿದ್ದು 6,000. ಚಿಕ್ಕಪೇಟೆಗೆ ಹೋಗಿದ್ದು, ಚಿಕ್ಕಪೇಟೆಗೆ ಹೋಗಿ ತಗೊಬಂದು. ಇದೇನಾಗಿ ಮೊನ್ನೆ ಡಬಲ್ ಫಿಟ್ ತಗೊಬಂದೆ. ಈಗ 12,000 ರೂಪಾಯಿ ಕೊಟ್ಟು ಸೀರೆ ತಗೊಂಡಿದ್ದೀನಿ ಅಂತಿದ್ದಿ, ಒಂದೊಂದು ಬ್ಲೌಸ್ 5,000 ಅಂತಿದ್ದಿ. ದುಡ್ಡೆಲ್ಲಿ ಮಡಗಿದ್ದೀವಿ? ಅಯ್ಯೋ ಇತ್ಲಲ್ಲಿ ಗಿಡ ಹಾಕಿವನಿ ಕಣಕ್ಕ, ಉದುರ್ತಾ ಇದೆ ದುಡ್ಡು. ನಾವು ಗಂಡ ಹೆಂಡಿಬ್ರು ಕಷ್ಟ ಬಿದ್ದು ಕೂಲಿ ಕಂಬಳ ಮಾಡ್ತೀವಿ ಕಣಕ್ಕ, ಅದ್ರಲ್ಲಿ ತಗೊಂಡಿರೋದು ಕಣಕ್ಕ. ಇದೇನಕ್ಕ ಹಿಂಗಂದ್ಬಿಟ್ಟೆ ನೀನು, ಬೇಜಾರಾಗಂಗೆ. ಅತ್ತೆ ಅದನ್ನೆಲ್ಲ ಮಾತಾಡಬಾರ್ದು, ಅವರು ಕಷ್ಟಪಟ್ಟಿತ್ತಾನೆ ತಗೊಂಡಿದ್ದಾರೆ. ಅವ್ರ ಎಂಟರ್ಟೈನ್ಮೆಂಟ್ಗೆ ಅವ್ರು ತಗೊಂಡಿದ್ದಾರೆ. ನೀವು ಈ ಥರ ಎಲ್ಲ ಮಾತಾಡಬಾರ್ದು ಅತ್ತೆ, ಅವ್ರಿಗೂ ಬೇಜಾರಾಗುತ್ತೆ. ನೀನು ಸ್ವಲ್ಪ ಅಮಿಕ್ಕ ನಿಂತ್ಕ ಸರಿನೇ? ಆಮೇಲೆ ಲಕ್ಷ್ಮಿ ಕೇಳಿದೆ, ಈಗ ಮನೆ ಅವೆಲ್ಲ ತಗೊಂಡಿದ್ದಲ್ಲ, ಇವಾಗ ಅಲ್ಲಿ ತಗೊಬಂದಲ್ಲ, ಎಲ್ಲಿಂದ ಮಾಡ್ತಾ ಇದ್ದಾವ ದುಡ್ಡ ಅಂತ ಕೇಳಿದೆ. ಅಯ್ಯೋ ಸರಿ ಕಣಕ್ಕ ಆಯಿತು, ನೀನು ಮಾತಾಡ್ತೀರಿ, ಬರ್ತೀನಿ ನಾನು. ಅಲ್ಲಿ ತಿಮ್ಮಜ್ಜಿ ಸೊಸೆಗೂ ನನ್ನ ಡ್ರೆಸ್ಸ ತೋರಿಸ್ಬಿಟ್ಟು ಹೋಗ್ಬೇಕು. ನೋಡೆ ಸರ್ದಕ್ಕ, ಒಂದು ಬ್ಲೌಸ್ ಹೊಲಿಸ್ಬಿಟ್ಟು ಏನು ಬಿಲ್ಡಪ್ ಕೊಟ್ಟಾಳು ಇವಳು ಲಸ್ಮಕ್ಕ. ಅವ ಹೊಸಿ ಬಿಲ್ಡಪ್ ಕೊಟ್ಟಾಳೇನೇ ಇವ ಕಣ್ಣಿಗೆ ಮಣ್ಣಾಗೋಷ್ಟು ಬಿಲ್ಡಪ್ ಕೊಡ್ತಾಳೆ ಕಣೆ ಇವ. ಕಣ್ಣೆಲ್ಲತ್ತ ತಗೊಂಡಿರೋದು ಒಂದು ಸೀರೆ ಎರಡು ಬ್ಲೌಸ್ಗೆ ಏನು ಇದು ಮಾಡ್ತಾಳೆ. ನಮ್ಮ ಹತ್ರ ಏನು ಸೀರೆನೇ ಇಲ್ವೇನೋ ನಂಗೆ ಬಂದವಳೆ ತಗೊಂಡಿಲ್ಲ ಗಂಟ. ನನಗೆ ಅದಕ್ಕೆ ಬೇಜಾರಾಯ್ತು, ಅದಕ್ಕೆ ನನಗೆ ಮಾತಾಡಿದ್ದು. ಈ ಥರ ಹೊಟ್ಟೆ ಉರ್ಕೋಬಾರ್ದು, ಅದು ಒಳ್ಳೇದಲ್ಲ ಮನುಷ್ಯನ್ಗೆ. ಏಯ್ ಮುಚ್ಕೊಂಡು ನಡಿ, ನೀನು ಒಳಗೆ ಕ್ಯಾಮೆ ಮಾಡು. ಅದೇನೋ ಮಾಡ್ತೀನಿ, ನೂಡಲ್ಸ್ ಪಡಲ್ಸ್ ಅಂದಲ್ಲ ಮಾಡಿ ನಡಿ. ಇಲ್ಲ ಅವ ನೂಡಲ್ಸ್ ಮಾಡಿ ಅವ ಉಕ್ಕಣಕ್ಕ, ನೂಡಲ್ಸ್ ಮಾಡ್ತೀನಿ ಇವತ್ತು. ಅವ ನನ್ಗಸ್ರು ಅವಷ್ಟು ಕೊಟ್ಟಿಯವ, ಇಲ್ಲೇ ಕೂತ್ಕೋತೀನಿ. ಆಯ್ತಕ್ಕ, ಈಗ ತಟ್ಟಂತ ಹೋಗಿ ಚಟಪಟ ಅಂತ ಮಾಡ್ಕೊಬಂದ್ಬಿಡ್ತೀನಿ. ತಡೀರಿ ಅಕ್ಕ, ಇಲ್ಲೇ ಕೂತ್ಕೊಳ್ಳಿ, ನಮ್ಮ ಅತ್ತೆ ಜೊತೆ ಮಾತಾಡ್ತಾರೆ. ಲೇ ಪಿಜತಿನಿಂದ ನಿಮ್ಗೇನೋ ಆಗ್ಲಿಲ್ವೇ ಅಕ್ಕ? ಅದೇನು ಕಾಣೆ ಕಣಕ್ಕ, ಒಂದು 10 ಸಲ ಮಾತ್ರ ಬೇದಿ ಆಯಿತು, ಆಮೇಲೆ ಸರಿ ಆಯ್ತು ಕಣಕ್ಕ. ಅವತ್ತೊಂದು 10 ಸಲ ಆಗದೆ, ಇವತ್ತು ಇತ್ತಿನೂ ಇನ್ನೊಂದು 10 ಸಲ ಆಗಲಿ. ಅಯ್ಯೋ ಹೊಟ್ಟೆ ಕ್ಲೀನ್ ಆಯ್ತದೆ ಬಿಡಕ್ಕ, ರುಚಿಯಾಗಿ ತಿಂದಂಗೆ ಆಯ್ತದೆ. ಹೊಟ್ಟೆವರೇ ಕಣಕ್ಕ ನಮ್ಮ ಅತ್ತೆಗೆ, ಅದಕ್ಕೆ ಹಿಂಗೆ ಮಾತಾಡ್ತಾರೆ. ನೀವು ಅವ್ರ ಮಾತು ಕೇಳ ತಲೆ ಕೆಡ್ಸ್ಕೊಬೇಡಿ, ನಾನು ಮಾಡ್ಕೊಂಬರ್ತೀನಿ ಇರಿ.